ನಮಸ್ಕಾರ. ಹೂರಣ ತುಂಬ ಅಂದರೆ ತುಂಬ ತೆಳುವಾಗಿದೆ, ನೀರಾಗಿದೆ. ಇದರಿಂದ ನಮಗೆ ಹೋಳಿಗೆ ಮಾಡೋಕ್ಕೆ ಬರೋದಿಲ್ಲ ಅನ್ನೋರು ಈ ಒಂದೇ ಒಂದು ಟ್ರಿಕ್ಸ್ನ ಬಳಸಿ. 99% ಜನರಿಗೆ ಈ ಟ್ರಿಕ್ಸ್ ಬಗ್ಗೆ ಗೊತ್ತೇ ಇಲ್ಲ. ಈ ರೀತಿ ಮಾಡಿದರೆ ಸಾಕು, ತುಂಬ ಸುಲಭವಾಗಿ ಈಸಿಯಾಗಿ ಈ ಒಂದು ಹೋಳಿಗೆ ಹೂರಣ ಏನಿದೆ ಗಟ್ಟಿಯಾಗುತ್ತೆ. ಹಾಗೆ ಹೋಳಿಗೆ ಏನಿದ್ದಾವೆ ತುಂಬ ಅಂದರೆ ತುಂಬ ಮೆತ್ತಗೆ ಮೃದುವಾಗಿ ಬರುತ್ತೆ. ಹಾಗಿದ್ರೆ ತಡ ಮಾಡೋದು ಬೇಡ. ಇಲ್ಲಿ ಒಂದು ಕುಕ್ಕರ್ಗೆ 2 ಕಪ್ ಆಗುವಷ್ಟು ಕಡಲೆಬೇಳೆನ ಬಳಸ್ತಾ ಇದ್ದೀನಿ. ಕಡಲೆಬೇಳೆನ ನೀಟಾಗಿ ಒಂದು ಸತಿ ವಾಶ್ ಮಾಡ್ಕೊಂಬಿಡಿ. ಒಂದು 2 ರಿಂದ 3 ಸತಿ ವಾಶ್ ಮಾಡ್ಕೊಂಡ್ಬಿಟ್ಟು ಇದು ಕುಕ್ಕರ್ಗೆ ಈಗ ಒಂದು 7 ರಿಂದ 8 ಬೌಲ್ ಆಗುವಷ್ಟು ನೀರನ್ನು ಬಳಸ್ತಾ ಇದ್ದೀನಿ. ಯಾಕಂದರೆ ಇದರಲ್ಲಿ ಕಟ್ಟಿನ ಸಾರನ್ನು ಮಾಡೋದ್ರಿಂದ ನೀರಿನ ಕ್ವಾಂಟಿಟಿ ಏನಿದೆ ಜಾಸ್ತಿ ಬಳಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಒಂದು ಸತಿ ಲಿಡ್ನ ಕ್ಲೋಸ್ ಮಾಡ್ಕೊಂಡು 3 ವಿಸಿಲ್ನ ಹೊಡ್ಸ್ಕೋಬೇಕಾಗುತ್ತೆ. ಈ ಒಂದು ಕಡಲೆಬೇಳೆ ಇರೋದ್ರಿಂದ 3 ವಿಸಿಲ್ ಬೇಕೇ ಬೇಕು, ಮೆತ್ತಗಾಗುತ್ತೆ. ಹಾಗೆ ನಾವು ಹೋಳಿಗೆ ಮಾಡೋ ಟೈಮ್ನಲ್ಲಿ ಏನಿದೆ ಈಸಿ ಆಗುತ್ತೆ. ಸೊ ಹಾಗಾಗಿ ನೋಡಿ, ಇವಾಗ ಬೇಯ್ದಿದೆಯೋ ಇಲ್ಲ ನೋಡ್ಕೊಳ್ಳೋಣ. ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಕಡಲೆಬೇಳೆ ಇಷ್ಟು ಬೇಯಿದ್ರೆ ಸಾಕು. ಇದರಲ್ಲಿರುವಂಥ ನೀರನ್ನು ಏನಿದೆ ಬಸದು ತೆಗೆದಿಟ್ಕೊಂಬಿಡಿ. ಇಲ್ಲಿ ನಾನು ನಿಮಗೆ ಅಳತೆ ಪ್ರಕಾರ ಹೇಳುವಾಗಿದ್ದರೆ 2 ಕಪ್ಪಿಗೆ 2 ಕಪ್ ಕಡಲೆಬೇಳೆಗೆ 1 ಕಪ್ ಆಗುವಷ್ಟು ಬೆಲ್ಲನ ಯೂಸ್ ಮಾಡ್ಕೋಬೇಕಾಗುತ್ತೆ. ಇಷ್ಟು ಬೆಲ್ಲ ಆದರೆ ಸರಿ ಹೋಗುತ್ತೆ. ನಿಮಗೇನಾದರೂ ಹೆಚ್ಚು ಕಮ್ಮಿ ಆಗಿದೆ ಅಥವಾ ಹೂರಣ ತುಂಬ ನೀರಾಗಿದೆ ಅನ್ನೋ ಹಾಗಿದ್ದರೆ ಈ ಒಂದು ಟ್ರಿಕ್ಸ್ನ ನೀವು ಬಳಸಿ. ನಾನು ನಿಮಗೆ ಹೋಗ್ತಾ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು, ತುಂಬ ಸಮಯ ತೊಗೊಳೋದಿಲ್ಲ. ಈ ಒಂದು ಹಬ್ಬದ ಊಟ ಅಂದ ತಕ್ಷಣ ಎಲ್ಲರೂ ಯಪ್ಪ ಎಷ್ಟು ಅಡುಗೆ ಟೆನ್ಷನ್ ಆಗುತ್ತೆ ಅಂತೆಲ್ಲ ಅನ್ಕೊತೀರ. ಬಟ್ ಏನೂ ಇಲ್ಲ, ಈಸಿಯಾಗಿ ಮಾಡ್ಕೋಬೋದು. ಸ್ಪೆಷಲಿ ಹೋಳಿಗೆ ಮಾಡೋದಕ್ಕೆ ಸಮಯ ಜಾಸ್ತಿ ತೊಗೊಳೋದೇ ಇಲ್ಲ. ನೋಡಿ, ಸ್ವಲ್ಪ ಬೆಲ್ಲನ ಹಾಕ್ಕೊಂಡ್ಬಿಟ್ಟು ಒಂದು ಸತಿ ಕಲಿಸ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಕೂಡ ಬಳಸ್ತಾ ಇದ್ದೀನಿ. ಏಲಕ್ಕಿ ಕೂಡ ಆ್ಯಡ್ ಮಾಡಿಕೊಂಡು ಒಂದು ಸತಿ ಕಲಿಸ್ಕೊತಾ ಇದ್ದೀನಿ. ಈಗ ಬೆಲ್ಲ ಏನಿದೆ ನೋಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಅಂದರೆ ಅದರಲ್ಲಿರುವಂಥ ನೀರೇನಿದೆ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲಿ ನಾನು ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ತಾ ಇರೋದು. ಈಗ ಒಂದು ಸತಿ ಕಲಿಸ್ಕೊಳ್ಳಿ. ಈ ರೀತಿ ಕಲಿತಾ ಇದ್ದಂಗೆ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗೆ ಬೆಲ್ಲ ಗಟ್ಟಿ ಇಟ್ಟಿದ್ದೇನಿದೆಯಲ್ವ ಅದು ನೀರಾಗ್ತಾ ಹೋಗುತ್ತೆ. ಈ ಸಮಯದಲ್ಲಿ ಏನು ಅನಿಸುತ್ತೆ ನಿಮಗೆ, ತುಂಬ ತೆಳುವಾಗಿಬಿಟ್ಟಿದೆ ಬೆಲ್ಲದ ಹೂರಣ. ಈ ಒಂದು ಹೋಳಿಗೆ ಮಾಡೋದಕ್ಕೆ ಹೂರಣ ಏನಿದೆ ನೋಡಿ ತುಂಬ ತೆಳುವಾಗಿಬಿಟ್ಟಿದೆ, ಇದು ಇವಾಗ ಕರೆಕ್ಟಾಗಿ ಬರ್ತಾ ಇಲ್ಲ ಅನ್ನೋ ಸಮಯದಲ್ಲಿ ಒಂದು 2 ನಿಮಿಷಗಳ ಕಾಲ ಸ್ವಲ್ಪ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕಾಗುತ್ತೆ. ಈ ರೀತಿ ಕುದಿಸ್ಕೊಳೋದ್ರಿಂದ ಏನಾಗುತ್ತೆ, ಬೆಲ್ಲ ಬರ್ತಾ ತಿಕ್ನೆಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಬೇಳೆ ಜೊತೆಗೆ ಬೆಲ್ಲ ಏನಿದೆ ಕರೆಕ್ಟಾಗಿ ಹದ ಬರಬೇಕು. ಅಲ್ಲಿವರೆಗೂ ಏನಾಗುತ್ತೆ, ಸ್ವಲ್ಪ ತೆಳುವಾಗೆ ಅನಿಸುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲ ನಮಗೆ ತುಂಬ ತೆಳುವಾಗಿದೆ ಅನ್ನೋ ಹಾಗಿದ್ರೆ 1 ಬೌಲ್ ಆಗುವಷ್ಟು ಇದಕ್ಕೆ ಕೊಬ್ಬರಿ ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಮೊದಲಿನ ಕಾಲದಲ್ಲಿ ಅಜ್ಜಿ ಒಂದರೆಲ್ಲ ಹೇಳ್ತಿದ್ರು ಅವಲಕ್ಕಿ ಪುಡಿನ ಆ್ಯಡ್ ಮಾಡ್ಕೋಬೇಕಂತೇಳಿ. ಸೊ ಅದ್ರ ಬದಲು ನೀವು ಇಲ್ಲಿ ಕೊಬ್ಬರಿ ಪುಡಿನ ಆ್ಯಡ್ ಮಾಡ್ಕೊಳೋದ್ರಿಂದ ಈ ಒಂದು ಹೂರಣ ಏನಿದೆ ನೋಡಿ ಕರೆಕ್ಟಾಗಿ ತಿಕ್ನೆಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಇವಾಗ ನಾನು 1 ಬೌಲ್ ಆಗುವಷ್ಟು ಕೊಬ್ಬರಿನ ಯೂಸ್ ಮಾಡ್ತಾ ಇದ್ದೀನಿ. ಈ ಒಂದು ಟ್ರಿಕ್ಸ್ನ ನೀವು ಫಾಲೋ ಮಾಡಿಬಿಡಿ ಸಾಕು. ನಿಮ್ಮ ಹೂರಣ ಯಾವಾಗೂ ಕೂಡ ತೆಳುವಾಗೋದಿಲ್ಲ, ನೀರಾಗೋದಕ್ಕೆ ಚಾನ್ಸೇ ಇಲ್ಲ. ಹೂರಣ ಏನಿದೆ ನೋಡಿ ಯಾವಾಗಲೂ ಕರೆಕ್ಟಾಗಿ ಬರುತ್ತೆ. ನೋಡಿ, ಇವಾಗ ಎಷ್ಟು ತಿಕ್ನೆಸ್ ಬರ್ತಾ ಇದೆ. 1 ಬೌಲ್ ಕೊಬ್ಬರಿ ಹಾಕಿದ ತಕ್ಷಣವೇ ಈ ಒಂದು ತಿಕ್ನೆಸ್ ಸ್ಟಾರ್ಟ್ ಆಗಿದೆ. ನೋಡಿ, ಇಷ್ಟು ಬಂದರೆ ಸಾಕು. ಹೂರಣನ ಗಟ್ಟಿ ಮಾಡ್ಕೊಳ್ಳೋ ಟ್ರಿಕ್ಸ್ನ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಹಾಗೆ ಒಂದೊಂದು ಟೈಮ್ ಏನಾಗುತ್ತೆ, ಈ ಬೇಳೆ ಬೇಯಿಸೋ ಟೈಮ್ನಲ್ಲಿ ಏನಿದೆ ಕರೆಕ್ಟಾಗಿ ಬಂದಿರುತ್ತೆ. ಬಟ್ ಮಿಕ್ಸಿ ಜಾರಿಗೆ ಹಾಕಿದ ತಕ್ಷಣವೇ ತುಂಬ ತೆಳುವಾಗಿಬಿಡುತ್ತೆ. ಆ ಸಮಯದಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಒಂದು 10 ರಿಂದ 15 ನಿಮಿಷಗಳ ಕಾಲ ಫ್ಯಾನಿಗೆ ತಟ್ಟೆಯಲ್ಲಿ ಹಾಕೊಂಡ್ಬಿಟ್ಟು ಫುಲ್ ಆರಿಸ್ಕೊಂಬಿಟ್ಟು ತಟ್ಟೆಯಲ್ಲಿ ಹಾಕೊಂಡು ಒಂದು 15 ನಿಮಿಷಗಳ ಕಾಲ ನೀವು ಫ್ಯಾನಿಗೆ ಬಿಟ್ಬಿಟ್ರೆ ಅದೇ ಗಟ್ಟಿಯಾಗುತ್ತೆ. ಸೊ ಅಷ್ಟೇ ಟ್ರಿಕ್ಸ್, ಮತ್ತೇನಿಲ್ಲ, ತುಂಬ ಸುಲಭವಾಗಿ ಮಾಡ್ಕೋಬೋದು. ನಾನು ಇಲ್ಲಿ ಪೂರನ್ ಪೋಳಿ ಮೇಕರ್ ಅಂತೇಳಿ ಬರುತ್ತೆ, ಸೊ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಬಿಸಿ ಇದ್ದಾಗೆ ನಾವು ಇದನ್ನು ಒಂದು ಸತಿ ಮಾಡಿಕೊಂಡ್ರೆ ಸಾಕು. ಇದರಲ್ಲಿ ಯಾವುದೇ ರೀತಿಯಾದಂಥ ಇಷ್ಟು ಕೂಡ ಬೇಳೆ ಉಳಿಯೋದಿಲ್ಲ. ತುಂಬ ಅಂದರೆ ತುಂಬ ಸ್ಮೂತಾಗಿ ಬರುತ್ತೆ. ಬೇಕಾದ್ರೆ ನೋಡಿ, ಟ್ರೈ ಮಾಡಿ. ಇದರ ಲಿಂಕ್ ಬೇಕಂದರೆ ಹೇಳಿ, ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕನ್ನು ಕೂಡ ಕಳಿಸ್ತೀನಿ. ನೋಡಿ, ಇವಾಗ ಎಷ್ಟು ಸ್ಮೂತಾಗಿ ಬಂದಿದೆ. ಇವಾಗ ಒಂದು ಹೋಳಿಗೆ ಕೂಡ ಮಾಡಿ ತೋರಿಸ್ತೀನಿ ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ. ಇಷ್ಟೇ ಹೂರಣ, ಎಷ್ಟು ಗಟ್ಟಿಯಾಗಿದೆ. ಇಷ್ಟಾದರೆ ಸಾಕು ನಮಗೆ. ಹೂರಣ ತುಂಬ ತೆಳುವಾಗಿದೆ, ನೀರಾಗಿದೆ ಅನ್ನೋರು ಈ ಒಂದು ಟ್ರಿಕ್ಸ್ನ ನೀವು ಯೂಸ್ ಮಾಡೋದ್ರಿಂದ ನೋಡಿದ್ರಲ್ಲ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂಥೇಳಿ. ಇಲ್ಲಿ ತೊಗರಿಬೇಳೆ ಮಾಡಿದ್ರು ಅಷ್ಟೇ, ಕಡಲೆಬೇಳೆ ಹೋಳಿಗೆ ಮಾಡಿದ್ರು ಅಷ್ಟೇ, ಎರಡಕ್ಕೂ ಕೂಡ ಇದೇ ರೀತಿ ಮೆಥಡ್ನೇ ಮಾಡ್ಕೋಬೇಕು. ತೆಳುವಾಗಿದೆ ಅಂದರೆ ಈ ರೀತಿಯೇ ಮಾಡ್ಕೋಬೇಕಾಗುತ್ತೆ. ಹೂರಣ ನೋಡಿ ಈ ರೀತಿ ಮಾಡ್ಕೊಂಡ್ರೆ ಕರೆಕ್ಟ್ ಅದಕ್ಕೆ ಬರೋದು. ಈಗ ಇದಕ್ಕೆ ನಾನು ನಿಮಗೆ ಹೋಳಿಗೆನ ಯಾವ ರೀತಿ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಆಲ್ರೆಡಿ ನನ್ನ ಚಾನಲ್ನಲ್ಲಿ ಹೋಳಿಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಈಗ ನಾನು ಹಿಟ್ಟೇನು ನಾದೋದನ್ನೇನು ತೋರಿಸ್ತಾ ಇಲ್ಲ, ಜಸ್ಟ್ ಇದನ್ನು ಲಟ್ಸೋದನ್ನು ತೋರಿಸ್ತಾ ಇರೋದಷ್ಟೇ. ಹಿಟ್ಟನ್ನು ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದರಲ್ಲಿ ನಾವು ಹೂರಣ ಏನು ಮಾಡ್ಕೊಂಡಿದ್ವಲ್ಲ, ಸೊ ಆ ಹೂರಣನ ಹಾಕ್ಕೊಂಡು ಜಸ್ಟ್ ಫಿಲ್ ಮಾಡಿಕೊಂಡು ಕೈಯಿಂದನೇ ಒತ್ಕೊತಾ ಹೋಗಿ ಸಾಕು. ಇಲ್ಲಿ ಯಾವುದೇ ರೀತಿಯಾದಂಥ ಲಟ್ಟಣಿಕೆ ಬೇಕಾಗೋದಿಲ್ಲ, ಬೇರೆ ಪೇಪರ್ ಬೇಕಾಗೋದಿಲ್ಲ, ಇನ್ನೊಂದು ಶೀಟ್ ಎಕ್ಸ್ಟ್ರಾ ಏನೂ ಬೇಕಾಗೋದಿಲ್ಲ. ನಿಮ್ಮ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಲಾಸ್ಟ್ ಎಡ್ಜಸ್ಸಿಗೆ ಒಂದು ಸತಿ ನೀವು ಒತ್ಕೊತ ಬಂದರೆ ಸಾಕು, ಈಸಿಯಾಗಿ ಆಗುತ್ತೆ. ಈಗ ಹಂಚಿನ ಮೇಲೆ ಹಾಕ್ಕೊಳ್ಳೋಣ. ಕಾದಿರುವಂಥ ಹಂಚಿಗೆ ಹಾಕ್ಕೊಂಡು 2 ಕಡೆ ಬೇಯಿಸ್ಕೊಂಡ್ಬಿಟ್ರೆ ಸಾಕು, ನಮ್ಮ ಹೋಳಿಗೆ ರೆಡಿ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಟ್ರಿಕ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.